ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದೊಂದ್ಸರಿ ಹಂಗಾಗ್ಬಿಡುತ್ತೆ. ದೂರದೃಷ್ಟಿಯ ಕೊರತೆ ಇದ್ರೆ ನಾವು ತಗೋತಾ ಇರೋ ನಿರ್ಧಾರಗಳು ನಾಳೆ ಏನು ಮಾಡುತ್ತವೆ ಅನ್ನೋದು ಗೊತ್ತಿಲ್ಲದೆ ಶಾರ್ಟ್ ಟರ್ಮ್ ಲಾಭಗಳನ್ನು ಮಾತ್ರ ನೋಡ್ತಾ ಹೋದ್ರೆ, ಸ್ನೇಹ ಸಂಬಂಧಗಳನ್ನು ಬರೀ ಲಾಭಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡು ಬಿಡೋ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗತ್ವೆ. ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ ತಗೊಂಡ ನಿರ್ಧಾರಗಳು, ಅದರಿಂದ ನಿರ್ಮಾಣಗೊಂಡಿರುವ ಪರಿಸ್ಥಿತಿಗಳನ್ನು ಗಮನಿಸ್ತಾ ಇದ್ರೆ ಸ್ವಯಂ ಕೃತಾಪರಾಧಗಳು ಹೇಗಿರುತ್ತವೆ ಅನ್ನೋದು ನಮಗೆ ಅರ್ಥ ಆಗದೇ ಇರೋದಿಲ್ಲ. ಮೊನ್ನೆ ಡಿಎಂಕೆ ಅಧಿಕಾರದಿಂದ ಅಲ್ಲಿ ದೂರ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷ ಟಿವಿಕೆ ಜೊತೆ ಓಡ್ಹೋಯ್ತು. ಆದ್ರೆ ರಾಜ್ಯದಲ್ಲಿ ಒಂದೆರಡು ಮಂತ್ರಿ ಪದವಿಗಳಿಗೆ ಆಸೆ ಪಡುವಾಗ ಕೇಂದ್ರದ ಸಂಸತ್ತಲ್ಲಿನ 22 ಡಿಎಂಕೆ ಸಂಸದ ಬಲದ ಬಗ್ಗೆ ಕಾಂಗ್ರೆಸ್ ಯೋಚನೆ ಕೂಡ ಮಾಡಲಿಲ್ಲ. ಈಗ ಆ 22 ಸಂಸದರ ಬೆಲೆ ಗೊತ್ತಾಗೋ ಕಾಲ ಬಂದಿದೆ. ಡಿಎಂಕೆ ಕಾಂಗ್ರೆಸ್ನಿಂದ ದೂರ ಆಗಿರುವ ಸಂದರ್ಭವನ್ನ ಬಳಸಿಕೊಂಡು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಗೆ ಚೆಕ್ ಇಡೋದಕ್ಕೆ ಬಿಜೆಪಿ ಮತ್ತು ಆಡಳಿತಾರೂಢ ಕೂಟ ಮುಂದಾಗ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ಪೊಲಿಟಿಕಲ್ ಗೇಮ್? ಇದರಿಂದ ಡಿಎಂಕೆಗೆ ಏನು ಲಾಭ, ಬಿಜೆಪಿಗೆ ಏನು ಅನುಕೂಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ಗೊತ್ತಲ್ಲ, 2024ರ ಲೋಕಸಭಾ ಚುನಾವಣೆ ಬಿಜೆಪಿಯ ಗರ್ವಭಂಗಕ್ಕೆ ಕಾರಣ ಆಯಿತು. ಅವರ ನಿರೀಕ್ಷೆಗಳು, 400 ಪಾರುಗಳು ಎಲ್ಲ ತಲೆ ಕೆಳಗಾದವು. ಬಿಜೆಪಿ ಸಂಸದರ ಸಂಖ್ಯೆ 300 ದಾಟೋದಿರಲಿ, ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದ ನಂಬರ್ಗಳು ಕೂಡ ಬರಲಿಲ್ಲ. ಬಿಜೆಪಿ 240ಕ್ಕೆ ಸೀಮಿತ ಆಯಿತು. ಅವರ ಮಿತ್ರರು ಒಂದು 53 ಸ್ಥಾನಗಳನ್ನು ಗೆದ್ದುಕೊಂಡಿದ್ರು. ಹೀಗಾಗಿ ಮತ್ತೆ ಮೋದಿ ನೇತೃತ್ವದ ಎನ್ಡಿಎ 293 ಸದಸ್ಯ ಬಲದೊಂದಿಗೆ ಸರ್ಕಾರವನ್ನೇನೋ ರಚನೆ ಮಾಡಿತು. ಇದು ಸರಳ ಬಹುಮತ. ಸರ್ಕಾರ ರಚನೆಗಿದು ಸಾಕಾಗುತ್ತೆ. ಆದರೆ ಸಾಂವಿಧಾನಿಕ ಬದಲಾವಣೆಗಳನ್ನು ತರಬೇಕು, ದೇಶದಲ್ಲಿ ಹೊಸ ಕಾಯ್ದೆಗಳನ್ನು ರೂಪಿಸಬೇಕು ಅಂದ್ರೆ ಅದಕ್ಕೆ ಲೋಕಸಭೆಯ ಒಟ್ಟು ಸಂಸದರ ಸಂಖ್ಯೆ ಪೈಕಿ 3/2 ಬಹುಮತ ಬೇಕಾಗತ್ತೆ. ಈ ಸರಳ ಬಹುಮತ ಅದಕ್ಕೆಲ್ಲ ಸಾಕಾಗುವುದಿಲ್ಲ. ಸೊ ಈಗ ಡಿಲಿಮಿಟೇಷನ್ ತರದ ಬಿಲ್ಲುಗಳನ್ನ ಪಾಸ್ ಮಾಡೋದಕ್ಕೆ ಬಿಜೆಪಿಗೆ ಒಟ್ಟು 362 ಸಂಸದರ ಬಲ ಬೇಕು. ಆದ್ರೆ ಅವ್ರ ಹತ್ರ ಇರೋದು 293. ಇನ್ನು 69 ಸಂಸದರ ಅಗತ್ಯ ಅಲ್ಲಿದೆ. ಈ ಸಂಖ್ಯಾಬಲದ ಕೊರತೆ ಕಾರಣಕ್ಕೇನೆ ಕಳೆದ ಅಧಿವೇಶನದಲ್ಲಿ ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಲಿಲ್ಲ. ಹೀಗಾಗಿ ಒಂದಷ್ಟು ಪಕ್ಷಗಳನ್ನು ಸೆಳೆದು ಮತ್ತಷ್ಟು ಪಕ್ಷಗಳನ್ನು ಒಡೆದು ತಮಗೆ ಬೇಕಾದ ಮ್ಯಾಜಿಕ್ ನಂಬರ್ ಅನ್ನ ತಲುಪಿ ಬಿಡುವ ಕಡೆಗೆ ಬಿಜೆಪಿ ಗಮನ ಹರಿಸ್ತಾ ಇದೆ. ಅದರ ಭಾಗವಾಗಿನೇ ಉದ್ಧವ್ ಬಣದ ಸಂಸದರು ಏಕನಾಥ್ ಶಿಂಧೆ ಬಣಕ್ಕೆ ಸೇರಿಕೊಂಡಿದ್ದಾರೆ. ಅಲ್ಲಿ ಒಟ್ಟು 6 ಮಂದಿ ಸಂಸದರು ಪಕ್ಷ ಬದಲಾಯಿಸಿದ್ದಾರೆ. ಉದ್ಧವ್ ಸೇನೆಯ 9 ಸಂಸದರ ಪೈಕಿ 66% ಸಂಸದರು ಪಕ್ಷ ಬಿಟ್ಟಿರೋದ್ರಿಂದ ಇಲ್ಲಿ ಪಕ್ಷಾಂತರ ವಿರೋಧಿ ಕಾಯ್ದೆ ಕೂಡ ಅನ್ವಯ ಆಗೋದಿಲ್ಲ. ಹೀಗಾಗಿ ಅವರ ಸದಸ್ಯತ್ವಕ್ಕೆ ಕೂಡ ಯಾವ ಕುತ್ತು ಬರೋದಿಲ್ಲ. ಇನ್ನು ಉದ್ಧವ್ ಠಾಕ್ರೆ ಅವರ ಶಿವಸೇನೆಯಲ್ಲಿ ಈಗ ಇನ್ನು 3 ಜನ ಉಳ್ಕೊಂಡಿದ್ದಾರೆ. ಅವರು ಯಾವಾಗ ಜಂಪ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದ ಚುನಾವಣೆಗಳಲ್ಲಿ ತೃಣಮೂಲ ಸೋಲ್ತು ನೋಡಿ. ಅದರಿಂದ ಅಲ್ಲಿ ಕೂಡ ಒಂದು ಕ್ರಾಂತಿ ಆಗಿದೆ. ಮಮತಾ ಪಕ್ಷದ ಸಂಸದರ ಪೈಕಿ 20 ಮಂದಿ ನ್ಯಾಷನಲಿಸ್ಟ್ ಸಿಟಿಸನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಹೇಳ ಹೆಸರಿಲ್ಲದ ಪಕ್ಷವನ್ನ ಸೇರಿಕೊಂಡಿದ್ದಾರೆ. ಆ ಪಕ್ಷ ಎನ್ಡಿಎಗೆ ಬೆಂಬಲವನ್ನು ಕೊಟ್ಟಿದೆ. ಸೊ ಈಗ ಎನ್ಡಿಎ ಉದ್ಧವ್ ಬಣದ 6 ಹಾಗೂ ಟಿಎಂಸಿಯ 20 ಮಂದಿ ಸಂಸದರು ಸೇರಿದ ಹಾಗೆ ಒಟ್ಟು 26 ಸಂಸದರ ಬಲವನ್ನು ಪಡ್ಕೊಂಡಂತಾಗ್ತಾ ಇದೆ. ಅಲ್ಲಿಗೆ ಎನ್ಡಿಎ ಬಲ 292ರಿಂದ 318ಕ್ಕೆ ಏರಿಕೆ ಆಯಿತು. ಸೊ ಇನ್ನೂ ಸಂಖ್ಯಾಬಲದಲ್ಲಿ ಬಿಜೆಪಿಗೆ 44 ಸಂಸದರ ಅಗತ್ಯ ಇರುತ್ತೆ. ಅಲ್ಲ, ಎನ್ಡಿಎ 2024ರಲ್ಲಿ ಗೆದ್ದಿದ್ದು 293 ಸ್ಥಾನಗಳನ್ನಲ್ವಾ? ಇವಾಗ ಯಾಕೆ ಅದು 292 ಅಂತ ಅಂದ್ಕೋತಿದ್ದೀರೇನೋ? ಅಸ್ಸಾಂ ಚುನಾವಣೆಯ ಹಿನ್ನೆಲೆಯಲ್ಲಿ ಅಲ್ಲಿನ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಅನ್ನೋ ಪಕ್ಷ ಎನ್ಡಿಎಯಿಂದ ಹೊರಹೋಗಿದೆ. ಮುಂದೆ ಅವರು ಎನ್ಡಿಎಗೆ ಬೆಂಬಲ ಕೊಡಬಹುದು. ಆದರೆ ಲೆಕ್ಕಾಚಾರದ ದೃಷ್ಟಿಯಿಂದ ಅವರೀಗ ಎನ್ಡಿಎಲಿಲ್ಲ. ಹೀಗಾಗಿ ಎನ್ಡಿಎ ಸಂಖ್ಯೆ 292 ಪ್ಲಸ್ ಈಗಾಗಿರೋ ಬದಲಾವಣೆಗಳಿಂದ ಇನ್ನೊಂದು 26 ಸೇರಿಕೊಂಡಿವೆ. ಹೀಗಾಗಿ ಸಂಖ್ಯೆ 318 ಆಗಿದೆ. ಇನ್ನೂ 44 ಸಂಸದರ ಬಲ ಅಲ್ಲಿ ಬೇಕು. ಅದರಲ್ಲೀಗ ಡಿಎಂಕೆ ಏನಾದರೂ ಬಿಜೆಪಿಯ ಈ ಬಿಲ್ಗೆ ಸಪೋರ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಕೊರತೆ ಬೀಳುವ ಸಂಸದರ ಸಂಖ್ಯೆ 22 ಆಗತ್ತೆ. ಆದ್ರೆ ಡಿಎಂಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಗೆಳೆಯರ, ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ. ಅಧಿಕಾರ ಇರೋ ಕಡೆಗೆ, ಲಾಭ ಆಗೋ ಕಡೆಗೆ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಹೋಗ್ತಾ ಇರ್ತಾರೆ. ಇದನ್ನ ನಾವು ಸಾಕಷ್ಟು ವರ್ಷಗಳಿಂದ ನೋಡ್ತಲೇ ಬರ್ತಾ ಇದೀವಿ. ಹಾಗೆ ನೋಡಿದ್ರೆ ಡಿಎಂಕೆ ಮತ್ತು ಬಿಜೆಪಿಗಳು 1999ರಲ್ಲಿ ಮಿತ್ರರಾಗಿದ್ರು. ಡಿಎಂಕೆಯ ಮುರಸೋಳಿ ಮಾರನ್,
TR ಬಾಲು, ಎ ರಾಜಾ ಇವರೆಲ್ಲ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಗಳೂ ಆಗಿದ್ರು. ಹಾಗೆ DMK ಮತ್ತು ಬಿಜೆಪಿಯ ಮೈತ್ರಿಯ ಕಾರಣದಿಂದ 1999ರಲ್ಲಿ ತಮಿಳುನಾಡಲ್ಲಿ ಬಿಜೆಪಿ 4 ಸ್ಥಾನಗಳನ್ನು ಗೆಲ್ಲೋದಿಕ್ಕೂ ಸಾಧ್ಯ ಆಗಿತ್ತು. ತಮಿಳುನಾಡು ಲೋಕಸಭಾ ಇತಿಹಾಸದಲ್ಲೇ ಬಿಜೆಪಿ ಗಳಿಸಿದ ಅತಿ ಹೆಚ್ಚು ಸ್ಥಾನಗಳು DMK ಮೈತ್ರಿಯ ಕಾಲದಲ್ಲೇ ಸಾಧ್ಯ ಆಗಿತ್ತು. ಆ ಬಳಿಕ DMK ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಅನ್ನ ತಬ್ಬಿಕೊಳ್ತು. ಅಲ್ಲಿಂದ ಇಲ್ಲಿವರೆಗೆ DMK ಹಾಗೂ ಬಿಜೆಪಿಗಳು ಬದ್ಧ ವೈರಿಗಳಾದವು. ಆ ವೈರತ್ವ ಈಗ ನಿವಾರಣೆ ಆಗೋ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಕೂಡ ಕಾಂಗ್ರೆಸ್ ಪಕ್ಷನೇ. ಯಾವಾಗ ಕಾಂಗ್ರೆಸ್ DMK ಅನ್ನು ಬಿಟ್ಟು ಹೊರಬಂತು, DMK ಕೂಡ ಈಗ ಹೊಸ ಮಿತ್ರರ ಹುಡುಕಾಟದಲ್ಲಿದೆ. ಅದರಲ್ಲೂ ಇನ್ 2.5 ವರ್ಷಗಳಷ್ಟು ಕಾಲ ಕೇಂದ್ರದಲ್ಲಿ NDA ಸರ್ಕಾರನೇ ಇರುತ್ತೆ. ಮತ್ತೊಂದು ಕಡೆ DMKಗೆ ತಮಿಳುನಾಡಲ್ಲಿ ಅಧಿಕಾರ ಇಲ್ಲ. ಮಿತ್ರ ಪಕ್ಷಗಳೇ ಅವರಿಗೀಗ ಕೈ ಕೊಟ್ಟಿವೆ. ಯಾವ ಪಕ್ಷ DMK ನಾಯಕ ಸ್ಟಾಲಿನ್ ಅನ್ನ ಕೂಡ ಸೋಲಿಸ್ತೋ ಆ ಪಕ್ಷ ಇವತ್ತಲ್ಲಿ ಅಧಿಕಾರವನ್ನ ಹಿಡಿದಿದೆ. ಅವರು DMKಯ ವಿರುದ್ಧ ಹಳೆ ಪ್ರಕರಣಗಳ ತನಿಖೆ ಮಾಡ್ತೀವಿ ಅಂತ ಬೇರೆ ಘೋಷಣೆ ಮಾಡಿದ್ದಾರೆ. ಹುಡುಕಿದ್ರೆ ಕೆದಕಿದ್ರೆ ಅಲ್ಲಿ ಹೆಜ್ಜೆಗೊಂದು ಭ್ರಷ್ಟಾಚಾರದ ಪ್ರಕರಣಗಳು ಸಿಗೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ DMKಗೆ ಕೂಡ ಮುಂದಿನ ಚುನಾವಣೆಗಳವರೆಗೆ ಒಂದು ಶೀಲ್ಡ್ ನ ಅಗತ್ಯ ಇರುತ್ತೆ. ಹೇಗೂ ಬಿಜೆಪಿಯನ್ನ ವಾಷಿಂಗ್ ಮಿಷನ್ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರತ್ವೆ. ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತ ಸಾಕಷ್ಟು ಜನ ಆಡಳಿತಾರೂಢ ಬಿಜೆಪಿಯನ್ನ ಸೇರೋದು ಅಥವಾ ಅವರನ್ನ ಬೆಂಬಲಿಸೋದು ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಪ್ರತಿಪಕ್ಷಗಳು ಸಾಕಷ್ಟು ವರ್ಷಗಳಿಂದ ಆರೋಪವನ್ನು ಮಾಡ್ತಾ ಇವೆ. ಇನ್ನು ಈಗ DMKಗೆ ಕೂಡ ತನ್ನನ್ನು ತಾನು ಕಾಪಾಡಿಕೊಳ್ಳುವ, ಅಸ್ತಿತ್ವವನ್ನು ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ DMK ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟು ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಇನ್ನು DMKಯ ನಾಯಕ ಸ್ಟಾಲಿನ್ ಕೂಡ ತಮಿಳುನಾಡಿನ ಹಿತಾಸಕ್ತಿಗಳಿಗೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳೋದಾದ್ರೆ ನಾವು ಕೇಂದ್ರದ ಬಿಲ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ತರ ಮಾತಾಡಿದ್ದಾರೆ. ಅವರ ಬಾಯಲ್ಲಿ ಇಂಥ ಮಾತು ಬಂದ ಕೂಡಲೇ ಕಾಂಗ್ರೆಸ್ ಹಾಗೂ TVK ಎರಡೂ ಪಕ್ಷಗಳು ಸ್ವಲ್ಪ ಆತಂಕಗೊಂಡಂತೆ ಕಾಣ್ತಾ ಇವೆ. ಇನ್ನು ಇಲ್ಲಿ ಈಗ DMKಯ 22 ಸಂಸದರು NDA ನಿರ್ಧಾರವನ್ನ ಬೆಂಬಲಿಸಿ ಬಿಟ್ರು ಅಂತ ಇಟ್ಕೊಳ್ಳಿ. ಅಲ್ಲಿ 3/2 ಸ್ಥಾನಗಳಿಗೆ NDA ಇನ್ನಷ್ಟು ಹತ್ತಿರ ಆಗತ್ತೆ. ಮತ್ತೊಂದು ಕಡೆ ಇದೇ ಬಿಲ್ ಅನ್ನ ಮುಂದಿಟ್ಕೊಂಡು ಬಿಜೆಪಿ ಮಹಾರಾಷ್ಟ್ರದ ಶರದ್ ಪವಾರ್ ಅವರ NCPಯ ಬೆಂಬಲಕ್ಕೂ ಪ್ರಯತ್ನವನ್ನ ಮಾಡ್ತು. ಆದರೆ NCP ನಾಯಕಿ ಸುಪ್ರಿಯಾ ಸುಳೆ ನಾವು ಯಾವುದೇ ಕಾರಣಕ್ಕೂ ಡಿಲಿಮಿಟೇಷನ್ ಬಿಲ್ ಅನ್ನ ಬೆಂಬಲಿಸೋದಿಲ್ಲ ಅಂತ ಹೇಳುವುದರ ಮೂಲಕ ನಾವು ನಮ್ಮ ನಿಲುವಿಗೆ ಬದ್ಧ ಇದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಂತ ಸುಪ್ರಿಯಾ ಅವರು ಹೇಳಿದ ಹಾಗೆ ಅಲ್ಲಿ ಎಲ್ಲ ಆಗತ್ತೆ ಅಂತಲೂ ಅಲ್ಲ. ಬಿಜೆಪಿ ಅದಕ್ಕೂ ಒಂದು ಗೇಮ್ ಪ್ಲಾನ್ ಅನ್ನ ರೂಪಿಸಿದೆ. ಸದ್ಯಕ್ಕೆ ಅಜಿತ್ ಪವಾರ್ ಅವರು ಇಲ್ಲ. ಹೀಗಾಗಿ ಅಜಿತ್ ಅವರ NCP ಬಣವನ್ನ ಮತ್ತೆ ಶರದ್ ಪವಾರ್ ಬಣದಲ್ಲಿ ವಿಲೀನಗೊಳಿಸಿ ಅವೆರಡನ್ನೂ ಸೇರಿಸಿ ಒಂದೇ NCP ಆಗಿ ಮಾಡೋ ಮೂಲಕ NCPಗೂ ಮತ್ತೊಂದಷ್ಟು ಬಲವನ್ನ ತಂದುಕೊಟ್ಟು NCPಯ ಸಂಪೂರ್ಣ ಬೆಂಬಲ ತಮ್ಮ ಕಡೆಗಿರೋ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನ ಕೂಡ ಅಲ್ಲಿ ಬಿಜೆಪಿ ತೆರೆಮರೆಯಲ್ಲಿ ಮಾಡ್ತಲೇ ಇದೆ. ಆ ಪ್ರಯತ್ನ ಯಶಸ್ವಿ ಆದ್ರೆ ಇಲ್ಲಿ NCPಯ 8 ಮಂದಿ ಸಂಸದರ ಬೆಂಬಲ ಕೂಡ NDAಗೆ ಸಿಗೋ ಸಾಧ್ಯತೆಗಳಿರುತ್ತವೆ. ಆಯ್ತು, ಇಷ್ಟಾದ್ರೂ ಇನ್ನೂ ಒಂದಷ್ಟು ಸಂಸದರ ಅಗತ್ಯ ಇರುತ್ತಲ್ವಾ, ಅದನ್ನು ಹೇಗೆ ತುಂಬಿಸ್ಕೋತಾರೆ ಗೆಳೆಯರೆ? ಇಲ್ಲಿ ಆಂಧ್ರ ಪ್ರದೇಶದಲ್ಲಿನ ವಿರೋಧ ಪಕ್ಷ YSRCP 4 ಸಂಸದರನ್ನ ಹೊಂದಿದೆ. ಅವರ ಬೆಂಬಲವನ್ನ ಬಿಜೆಪಿ ಖಂಡಿತ ಕೇಳುತ್ತೆ. ಈಗಾಗಲೇ YSR ನಾಯಕ ಜಗನ್ಮೋಹನ್ ರೆಡ್ಡಿ ಈ ಡಿಲಿಮಿಟೇಷನ್ ಬಿಲ್ ಅನ್ನ ವಿರೋಧಿಸಿ ಕಾಂಗ್ರೆಸ್ ಏನು ಸಾಧಿಸಿತು ಅನ್ನೋ ತರ ಪ್ರಶ್ನೆ ಕೇಳಿದ್ದಾರೆ. ಈ ಮೂಲಕ ಜಗನ್ ಕೂಡ ಡಿಲಿಮಿಟೇಷನ್ಗೆ ಬೆಂಬಲವನ್ನ ಕೊಡೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಆಂಧ್ರದಲ್ಲಿ 25 MP ಸೀಟ್ಗಳಿವೆ. ಡಿಲಿಮಿಟೇಷನ್ ಆದ್ರೆ ಅದು 37ಕ್ಕೋ 38ಕ್ಕೋ ಏರಿಕೆ ಆಗೋ ಸಾಧ್ಯತೆ ಇರುತ್ತೆ. ಹೆಚ್ಚು MP ಸ್ಥಾನಗಳಾದ್ರೆ ಅಲ್ಲಿನ ಪಕ್ಷಗಳ ಶಕ್ತಿ ಹೆಚ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಅವ್ರಿಗಿರುತ್ತೆ. ಅದನ್ನ ಜಗನ್ ಕೂಡ ಯೋಚನೆ ಮಾಡ್ತಾ ಇದ್ದ ಹಾಗಿದೆ. ಇದರ ಜೊತೆ ಶಿರೋಮಣಿ ಅಕಾಲಿ ದಳ 1 ಸಂಸದ ಸ್ಥಾನವನ್ನು ಹೊಂದಿದೆ. ಈ ಹಿಂದೆ ಅಕಾಲಿ ದಳ ಬಿಜೆಪಿ ಜೊತೆಲಿತ್ತು. ಸೊ ಇಲ್ಲಿ ಮತ್ತೆ ಅವರ ಬೆಂಬಲವನ್ನ ಬಿಜೆಪಿ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನು ಜೆರೋಮ್ ಪೀಪಲ್ಸ್ ಮೂವ್ಮೆಂಟ್ ನ ಒಬ್ಬ ಸಂಸದನ ಬೆಂಬಲ ಕೂಡ NDAಗೆ ಸಿಗೋ ಸಾಧ್ಯತೆ ಇದೆ. ಮೇಘಾಲಯದ ವಾಯ್ಸ್ ಆಫ್ ದ ಪೀಪಲ್ ಪಾರ್ಟಿ ಕೂಡ ಒಬ್ಬ ಸಂಸದನನ್ನ ಹೊಂದಿದೆ. ಅದನ್ನು ಕೂಡ NDA ಸೆಳೆಯೋ ಸಾಧ್ಯತೆ ಇರುತ್ತೆ. ಅಲ್ಲಿಗೆ ಮತ್ತೆ 7 ಸಂಸದರ ಬೆಂಬಲ NDAಗೆ ಸಿಕ್ಕಂತಾಗತ್ತೆ. ಇದರ ನಂತರ ಕೂಡ NCPಯ ಬೆಂಬಲ ಸಿಗದೇ ಇದ್ರೆ ಇನ್ನೂ 8 ಸಂಸದರ ಸಂಖ್ಯೆ
ಬಿಜೆಪಿಗೆ ಬೇಕು. ಅದಕ್ಕೇನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡುವುದು ಸಹಜ. ಗೆಳೆಯರೆ, ಈಗಾಗಲೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರವನ್ನ ಹೊಗಳ್ತಾ ಇದ್ದಾರೆ. ಅಲ್ಲಿನ ನ್ಯಾಷನಲ್ ಕಾನ್ಫರೆನ್ಸ್ 2 ಸಂಸದರನ್ನ ಹೊಂದಿದೆ. ಇನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೂಡ 3 ಸಂಸದರನ್ನ ಹೊಂದಿದ್ದು, ಈ ಪಕ್ಷಗಳು ಸದ್ಯಕ್ಕೆ ಇಂಡಿ ಕೂಟದಲ್ಲಿವೆ. ಅವರನ್ನ ಸೆಳೆಕೊಳ್ಳೋದು ಬಿಜೆಪಿಗೆ ಕಷ್ಟ ಅಂತೇನು ಅನ್ನಿಸ್ತಾ ಇಲ್ಲ. ಒಂದು, ಅವರು NDA ಮಂಡಿಸ್ತಾ ಇರೋ ಬಿಲ್ ಅನ್ನ ಬೆಂಬಲಿಸಬಹುದು ಅಥವಾ ಸದನಕ್ಕೆ ಬಾರದ ಹಾಗೆ ವೋಟಿಂಗ್ ನಿಂದ ದೂರ ಉಳಿಯೋ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲದರ ಜೊತೆ SP ಅಂದ್ರೆ ಸಮಾಜವಾದಿ ಪಕ್ಷದ ಮೇಲೆ ಬಿಜೆಪಿ ಕಣ್ಣಿಟ್ಕೊಂಡು ಕೂತಿದೆ. ಸಮಾಜವಾದಿ ಪಕ್ಷದಲ್ಲಿ ಕೂಡ ಎಲ್ಲಿ ತಮ್ಮ ಪಕ್ಷವನ್ನು ಒಡೆದು ಬಿಡ್ತಾರೋ ಅನ್ನೋ ತರದ ಭಯ ಇರೋದ್ರಿಂದ ಅಗತ್ಯ ಸಂದರ್ಭಗಳಲ್ಲಿ ಬಿಜೆಪಿಯನ್ನ ಬೆಂಬಲಿಸುವ ಆಶ್ವಾಸನೆಯೊಂದನ್ನ ಅಖಿಲೇಶ್ ಯಾದವ್ ತೆರೆಮರೆಯಲ್ಲಿ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿ ಅಖಿಲೇಶ್ ಅವರ ಅಷ್ಟೂ ಸಂಸದರು ಬಿಜೆಪಿಯ ಪರ ಮತ ಚಲಾಯಿಸಬೇಕು ಅಂತೇನಿಲ್ಲ. ಅವರು ಮತದಾನದ ಸಂದರ್ಭದಲ್ಲಿ ಸದನದಿಂದ ಹೊರಗುಳಿದ್ರೆ ಅಥವಾ ಮತದಾನದಿಂದ ದೂರ ಉಳಿದ್ರೂ ಕೂಡ ಅದರ ಲಾಭ ಇಲ್ಲಿ ಬಿಜೆಪಿಗಾಗತ್ತೆ. ಹಾಗೆ TMC ಒಡೆದ ನಂತರ ಕೂಡ ಅಲ್ಲಿ ಇನ್ನೂ ಒಂದು 18 ಸಂಸದರಿದ್ದಾರೆ. ಅದರಲ್ಲೊಂದಷ್ಟು ಜನಕ್ಕೆ ಈಗಾಗಲೇ ಬಿಜೆಪಿ ಗಾಳ ಹಾಕಿದೆ. ಆ 18ರಲ್ಲಿ ಕೂಡ ಸ್ವಲ್ಪ ಹೆಚ್ಚಾಗೋ ಹಾಗೆ ಕಾಣ್ತಾ ಇದೆ. ಇವೆಲ್ಲ ಬಿಜೆಪಿಯ ಪ್ಲಾನ್ ತರಾನೇ ನಡೆದು ಬಿಟ್ರೆ ಈ ಬಾರಿ ಮ್ಯಾಜಿಕ್ ನಂಬರ್ ಅನ್ನ ಗಳಿಸಿಕೊಳ್ಳೋದು ಅವರಿಗೆ ಕಷ್ಟ ಆಗದೆ ಇರಬಹುದು. ಹಾಗೆ ನೋಡಿದ್ರೆ ಕಳೆದ ಬಾರಿ ಬಿಲ್ ಮೇಲೆ ವೋಟಿಂಗ್ ಆಯ್ತಲ್ಲ, ಆಗ ಸದನದಲ್ಲಿ ಉಪಸ್ಥಿತರಿದ್ದದ್ದು 528 ಸಂಸದರು. ಸೊ ಅಲ್ಲಿ ಬೇಕಾಗಿದ್ದ ಮ್ಯಾಜಿಕ್ ನಂಬರ್ 352ರಷ್ಟು ಮಾತ್ರ. ಈಗ ಇನ್ನಷ್ಟು ಜನ ಆಬ್ಸೆಂಟ್ ಆದ್ರೆ ಬಹುಮತಕ್ಕೆ ಬೇಕಿರುವ ಸಂಖ್ಯಾಬಲ ಮತ್ತಷ್ಟು ಕುಸಿಯುತ್ತೆ. ಅದರಿಂದ ಕೂಡ NDA ಶಕ್ತಿ ಹೆಚ್ಚಾದಂತಾಗತ್ತೆ. ಹೀಗಾಗಿನೇ ಸದ್ಯಕ್ಕೆ ಬಿಜೆಪಿ DMKಯನ್ನ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾ ಇದೆ. ಒಮ್ಮೆ DMK ಬೆಂಬಲ ಸಿಕ್ಕಿಬಿಟ್ರೆ ನಂತರದ ತಂತ್ರಗಾರಿಕೆ ಮತ್ತಷ್ಟು ರೋಚಕವಾಗಿ ಕಾಣುತ್ತೆ. ಒಂದು ವೇಳೆ ಈ ಬಿಲ್ ಏನಾದರೂ ಪಾಸ್ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ದೊಡ್ಡ ತಲೆನೋವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿನೇ ಕಾಂಗ್ರೆಸ್ ಪಕ್ಷದ ನಾಯಕರು DMK ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಶಂಕ ಊದೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಹಿಪೋಕ್ರಸಿ ಅನ್ನೋದು ಹೇಗಿರುತ್ತೆ ನೋಡಿ. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ DMK ತನ್ನ ಐಡಿಯಾಲಜಿಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಅವರು ಕಾಂಗ್ರೆಸ್ ವಿರುದ್ಧ ಕೋಪ ಇದ್ರೂ ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅನ್ನೋ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ತನ್ನ ಐಡಿಯಾಲಜಿಯನ್ನ ಬದಲಿಸಿಕೊಂಡು ಮಿತ್ರರಿಗೆ ಕೈ ಕೊಟ್ಟು ಅಧಿಕಾರದ ಹಿಂದೆ ಹೋಗಿಬಿಡಬಹುದು. ಆದರೆ DMK ತನ್ನ ಐಡಿಯಾಲಜಿಯನ್ನ ಬದಲಿಸಿಕೊಳ್ಳೋದಿಲ್ಲ ಅನ್ನೋ ವಿಶ್ವಾಸವನ್ನ ಮತ್ತವರು ವ್ಯಕ್ತಪಡಿಸ್ತಾರೆ. ಇನ್ನು TVKಯ ನಾಯಕ ಮತ್ತು ಮುಖ್ಯಮಂತ್ರಿ ವಿಜಯ್ ಕೂಡ DMK ನಾಯಕ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಡಿಲಿಮಿಟೇಷನ್ ಬಿಲ್ ಅನ್ನ ಬೆಂಬಲಿಸೋದಿಕ್ಕೆ ಹೋಗಬೇಡಿ ಅಂತ ಸ್ಟಾಲಿನ್ ಮನವೊಲಿಸುವ ಪ್ರಯತ್ನವನ್ನ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ವ್ಯಾಪಾರಗಳಾಗುತ್ತೋ ಗೊತ್ತಿಲ್ಲ. ಅಂತೂ ಸೋಮವಾರ ಮಾನ್ಸೂನ್ ಸೆಷನ್ ಆರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷದ ತಂತ್ರಗಾರಿಕೆಯ ಬಗ್ಗೆ ಕಾಂಗ್ರೆಸ್ಗೊಂದು ಆತಂಕವಂತೂ ಶುರುವಾಗಿದೆ. ಹೀಗಾಗಿನೇ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಈ ಬಗ್ಗೆ ಸರ್ಕಾರ ಚರ್ಚೆ ಮಾಡಲಿ, ಅವರು ಬಿಲ್ ಅನ್ನ ಮಂಡಿಸುವುದೇ ಆದ್ರೆ ಅದರ ಬಗ್ಗೆ ಮತ್ತಷ್ಟು ಚರ್ಚೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಿ ಅಂತ ಹೇಳಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ವಿರೋಧ ಪಕ್ಷಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ಬಿಜೆಪಿ ತನ್ನ ತಂತ್ರಗಾರಿಕೆಯಲ್ಲಿ ಒಂದಷ್ಟು ಮುಂದಿದೆ ಅನ್ನೋ ಸೂಚನೆಗಳಂತೂ ಸಿಗ್ತಾ ಇವೆ. ಇದು ಗೆಳೆಯರೆ DMKಗೆ ಕೈಕೊಟ್ಟ ಕಾಂಗ್ರೆಸ್ಗೆ ಈಗ ಸಂಸತ್ತಲ್ಲಿ DMK ಹೊಡೆತ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.